ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಜರ್ನಿ, ಒಂದೊಳ್ಳೆ ಸಿನಿಮಾ, ಸೊ ಸಿಕ್ಕಾಪಟ್ಟೆ ನಗಿಸ್ತೀರ ಎಲ್ರು. ನಿಮ್ ಲೈಫ್ ಎಷ್ಟು ನಗುವಿಂದ ತುಂಬಿದೆ? ಅಂದ್ರೆ ನಮ್ ಕೆಲ್ಸನೇ ನಗು. ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಗು ಇರ್ತದೆ, ಯಾಕೆಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಕಾಸು ಬರ್ತಾ ಇರುತ್ತಲ್ವಾ. ಇಲ್ಲೇ ಅಂದ್ರೆ ನಮ್ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಗು, ಯಾಕೆಂದ್ರೆ ಕೆಲ್ಸಕ್ಕೆ ಹೋದ್ರೆ ಕಾಸು ಬರುತ್ತಲ್ವ ಮೇಡಮ್, ಅದಕ್ಕೆ ನಗು. ಕೆಲ್ಸ ಇಲ್ಲ ಅಂದ್ರೆ ನಗು ಇಲ್ಲ. ಅಂದ್ರೆ ನಗ್ಸೋದು ಎಷ್ಟು ಈಸಿನಾ ಕಷ್ಟನಾ, ಏನ್ ಹೇಳ್ತೀರಿ ಈಗಿನ ಒಂದು ಜನರೇಷನ್ ಅಲ್ಲಿ ಅಥವಾ ಈಗಿರುವಂತ ಒಂದು ಲೈಫ್ ಸ್ಟೈಲ್ ಅಲ್ಲಿ? ಅಂದ್ರೆ ಜನಗಳು ನಮ್ಮನ್ನ ಯಾವ ತರ ಅಕ್ಸೆಪ್ಟ್ ಮಾಡ್ಕೋತಾರೆ ಅದ್ರ ಮೇಲೆ ಡಿಪೆಂಡು. ಅಂದ್ರೆ ಇವಾಗಿರೋ ಸ್ಟ್ರೆಸ್ಸು ಪ್ರೆಷರ್ ಅಲ್ಲಿ ಜನಕ್ಕೆ ಅವರು ಈಸಿಯಾಗಿ ನಗಲ್ಲ, ಅವ್ರಿಗೆ ನಗು ಬಂದ್ರೆ ಮಾತ್ರನೇ ನಗೋದು. ಸೊ ಅಂತ ಸಿಚುವೇಶನ್ ಅಲ್ಲಿ ನಮ್ಗೆ ನಗ್ಸೋದು ಕಷ್ಟನೋ ಈಸಿನೋ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಮಾಡೋ ಕೆಲಸ ಮಾಡ್ತಾ ಇದೀವಿ, ಅವ್ರು ನಗ್ತಾ ಇದಾರೆ, ಅದೊಂದು ಖುಷಿ. ಓಕೆ, ಅಮೃತಾಂಜನ್ ಸಿನಿಮಾ ಬಂತು. ಸೊ ಎಲ್ರು ವರ್ಡ್ ಆಫ್ ಮೌತ್ ಇಂದ ಸ್ಪ್ರೆಡ್ ಆದಂತ ಸಿನಿಮಾ, ಚೆನ್ನಾಗಿದೆ ಹೋಗಿ ನೋಡಿ ಅಂತ ಹೇಳಿದಂತ ಸಿನಿಮಾ ಅದು. ಸೊ ಕೆಲವ್ರು ಕಾಮೆಂಟ್ ಮಾಡ್ತಾರೆ ಯೂಟ್ಯೂಬಲ್ಲಿ ಏನ್ ಕಾಂಟೆಂಟ್ ಇತ್ತು ಅದೇ ಕಾಂಟೆಂಟ್ ಇದೆ ಅಂತ. ಸೊ ಎರಡನ್ನು ಯಾವ ರೀತಿ ತಗೊಂಡ್ರಿ ಅಥವಾ ಹೆಂಗಿತ್ತು ಸಿನಿಮಾ ರಿವ್ಯೂ, ನೀವೇನ್ ಹೇಳ್ತೀವಿ? ಅಂದ್ರೆ ತುಂಬಾ ಎಂಜಾಯ್ ಮಾಡಿರೋರು ಇದ್ದಾರೆ ಮೇಡಮ್. ಅಂದ್ರೆ ನಾವು ಶಾರ್ಟ್ ಫಿಲಮ್ ಇರೋ ಕಂಟೆಂಟ್ನು 10 minutes ಇಟ್ಟಿದ್ವಿ ಅಲ್ಲಿ, ಬಟ್ ರೀಶೂಟ್ ಮಾಡಿದ್ವಿ ನಾವು ಅದನ್ನ. ಬಟ್ ಕೆಲವೊಬ್ರು ಅದು ಇರಬಾರ್ದಿತ್ತು ಅಂತಂದ್ರು, ಕೆಲವೊಬ್ರು ಚೆನ್ನಾಗಿತ್ತು, ಒಂದು ಫ್ಲೋ ಅಲ್ಲಿ ಚೆನ್ನಾಗಿ ಅನಿಸ್ತು, ಸಿನಿಮಾ ಚೆನ್ನಾಗಿ ಎಂಗೇಜಿಂಗ್ ಆಗಿತ್ತು ಅಂದ್ರು. ಕೆಲವೊಬ್ರು ರಿವ್ಯೂ ಹೇಳ್ಬೇಕಾದ್ರೆ ಅದನ್ನ ಹೇಳಿದ್ರು, ನಮಗೆ ಶಾರ್ಟ್ ಫಿಲಮಲ್ಲೇ ನೋಡಿದ್ವಿ ಆಲ್ರೆಡಿ, ಮತ್ತೆ 15 minutes ಅದನ್ನೇ ನೋಡ್ದಂಗೆ ಅನಿಸ್ತು ಅಂತ. ಸೊ ವೆಲ್ ಅಂಡ್ ಗುಡ್, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಯಾಕೆಂದ್ರೆ ನಮ್ಗೆ 5 years 6 years ಆಗಿತ್ತಲ್ವ ಶಾರ್ಟ್ ಫಿಲಮ್ ರಿಲೀಸ್ ಆಗಿ. ಸೊ ಅದೇನು ಮೋಸ್ಟ್ಲಿ ಜನ ಅದನ್ನ ನಮ್ಗೆ ಇನ್ನ ಅದು ಖುಷಿನೇ ಅಲ್ವಾ. ಇನ್ನ ಅದನ್ನ ಮರ್ತಿಲ್ಲ ಅಂದ್ರೆ 5-6 ವರ್ಷ ಆದ್ರೂ ಅದು ಇನ್ನ ಖುಷಿನೇ. ಒಂದಷ್ಟು ಹೊಸ ಆಡಿಯನ್ಸ್ ಕನೆಕ್ಟ್ ಆದ್ರಿ ಅಂತ ಅನ್ಸುತ್ತಾ ಸಿನಿಮಾ ಮೂವಿ ಥಿಯೇಟರ್ ರಿಲೀಸ್ ಆದ್ಮೇಲೆ? ಇಲ್ಲ ಅಂದ್ರೆ ಮೇಡಮ್, ಹೊಸ ಆಡಿಯನ್ಸು ಹಳೆ ಆಡಿಯನ್ಸು ಅಂತ ಏನಿಲ್ಲ. ಅಂದ್ರೆ ತುಂಬಾ ಜನ ಅದನ್ನೇ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟಿದ್ರು, ಯೂಟ್ಯೂಬ್ ಆಡಿಯನ್ಸ್ ಬೇರೆ, ಯೂಟ್ಯೂಬ್ ಅವರು ಸಿನಿಮಾ ಥಿಯೇಟರ್ಗೆ ಬರಲ್ಲ ಅಂತ. ಸಿನಿಮಾ ಪ್ರೇಮಿಗಳು ಸಿನಿಮಾನ ಎಲ್ಲಿ ಕೊಟ್ಟರು ನೋಡ್ತಾರೆ. ಅಂದ್ರೆ ಯೂಟ್ಯೂಬಲ್ಲಿ ನೋಡಿ ಇಷ್ಟ ಆಗಿರೋರೇನೆ ಥಿಯೇಟರ್ಗೆ ಬಂದಿರೋದು ನಮಗೆ. ಅಂದ್ರೆ ಅದು ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ, ಅವರು ಬೇರೆ ಆಡಿಯನ್ಸು ಇವ್ರು ಬೇರೆ ಆಡಿಯನ್ಸು ಅಂದ್ರೆ. ಮನೋರಂಜನೆ ಎಲ್ಲ ಕಡೆನೂ ಬೇಕು ನಮಗೆ. ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ಆಗಿ ಮಾಡಿ ಕಂಟೆಂಟ್ಗಳು ಅವ್ರಿಗೆ ಇಷ್ಟ ಆಗಿತ್ತು, ಖುಷಿ ಪಟ್ಟಿದ್ರು, ಅದೇ ನಮ್ಗೆ ಮೇಲೆ ಥಿಯೇಟರ್ಗೆ ಬಂದ್ಬಿಟ್ಟು ಸಪೋರ್ಟ್ ಮಾಡೋದು. ಈ ಟ್ರೋಲ್ ಪೇಜ್ಗಳಲ್ಲಿ, ಮೀಮ್ ಪೇಜ್ಗಳಲ್ಲಿ ಒಂದಷ್ಟು ಪೋಸ್ಟ್ ಬರ್ತಾ ಇತ್ತು, ಅಮೃತಾಂಜನ್ ಸೂಪರ್ ಡೂಪರ್ ಕಲೆಕ್ಷನ್ ಅಂತ. ಎಷ್ಟು ಕಲೆಕ್ಷನ್ ಆಯ್ತು, ಏನ್ ಕತೆ? ಗೌರವ್ ಶೆಟ್ಟಿ ಅವರು ಎಷ್ಟು ದುಡ್ಡು ಮಾಡ್ಕೊಂಡ್ರು? ಅಯ್ಯಯ್ಯೋ, ಎಷ್ಟು ದುಡ್ಡಾಯ್ತು, ಎಷ್ಟು ಕಲೆಕ್ಷನ್ ಆಯ್ತು, ಅಥವಾ ದುಡ್ಡು ಎಷ್ಟು ಬಂತು, ಇದು ಯಾವುದು ನಮಗೆ ಗೊತ್ತಿಲ್ಲ ಮೇಡಮ್. ಯಾಕೆಂದ್ರೆ ಇದೆಲ್ಲ ನೋಡ್ಕೊಂತಿರೋದು ಪ್ರೊಡ್ಯೂಸರ್ ಕಡೆಯವರು. ನಮ್ಗೆ ಏನಂದ್ರೆ ಜನದ ಹತ್ರ ತಲುಪಿದ್ವಿ, ಜನದ ಪ್ರೀತಿ ಎಷ್ಟು ಸಿಕ್ತು ಅಷ್ಟು ಮಾತ್ರ ನಮ್ಗೆ ಗೊತ್ತು. ಅವ್ರು ಎಷ್ಟು ಜನ ನಮ್ಗೆ ಸಪೋರ್ಟ್ ಮಾಡಿದ್ರು. ಯಾಕೆಂದ್ರೆ ನಾವು ಒಂದು ಪೋಸ್ಟ್ ಹಾಕ್ದಾಗಲಿ, ಒಂದು ರೀಲ್ಸ್ ಹಾಕ್ದಾಗಲಿ, ನಂದೊಂದು ರೀಲ್ ವೈರಲ್ ಆಗಿತ್ತು ಸಿನಿಮಾ ಥಿಯೇಟರ್ ಕೂತ್ಕೊಂಡು, ಅದು ಒಂದು ಸೀನ್ಗೆ ನೋಡ್ಕೊಂಡು ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಅಂದ್ರೆ ಥಿಯೇಟ್ರಲ್ಲಿ ನಾವು ನೋಡ್ಕೊಂತ ಇದೀವಿ, ನಮ್ಗೆ ಗೊತ್ತಿಲ್ಲ ಯಾರ ಕ್ಯಾಮ್ರಾದಲ್ಲಿ ಅದನ್ನ ಇದು ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಜನಗಳು ನಮ್ಗೆ ಸಪೋರ್ಟ್, ಅಂದ್ರೆ ನೀವು ಒಳ್ಳೆ ಕಲಾವಿದ್ರು, ನೀವು ಚೆನ್ನಾಗಿ ಮಾಡ್ತೀರಾ, ನಾವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದೀವಿ, ನಿಮ್ದು ಥಿಯೇಟರ್ಗೆ ಬಂದಿದ್ದೀರಾ, ನಾವು ಸಪೋರ್ಟ್ ಮಾಡ್ತೀವಿ, ತಲೆ ಕೆಡಿಸ್ಕೊಂಬೇಡಿ, ಅದಕ್ಕೆ ಏನು ಕಳ್ತಾ ಇಲ್ಲ ನೀವು, ಈ ತರ ಎಲ್ಲ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರು. ಅದೆಲ್ಲೋ ಒಂದ್ ಕಡೆ ಒಳ್ಳೆ ಸಿನಿಮಾ ಮಾಡಿದಾಗ ಆ ತರ ಸಪೋರ್ಟ್ ಜನದ ಕಡೆಯಿಂದ, ಅಂದ್ರೆ ನಾವೆಲ್ಲೋ ನಂಬಿಕೆ ಕಳ್ಕೊಂಡಿಲ್ಲ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ಅಂತ. ನಿಮ್ಗೆ ಇದ್ರಲ್ಲಿ ರೀಲ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅಥವಾ ಶೂಟ್ ಮಾಡುವಾಗ ಇಬ್ರು ಹೆಂಡತಿ ಇದ್ದಾರೆ? ಅಂದ್ರೆ ಒಂದೇ ಶಾರ್ಟ್ ಫಿಲಮ್ ಅಲ್ಲಿ ಇಬ್ರಿಲ್ಲ, ಬೇರೆ ಕಂಟೆಂಟ್ ಅಲ್ಲಿ ಒಬ್ರು ಹೆಂಡತಿ, ಆದ್ರೆ ಇನ್ನೊಂದು ಕಂಟೆಂಟ್ ಅಲ್ಲಿ ಒಬ್ರು ಹೆಂಡತಿ. ಸೇಮ್ ಇದೇ ಕ್ವಶನ್ ನಮ್ಮೂರಲ್ಲಿ ಒಬ್ರು, ನಮ್ಮೂರ್ ಕೇರ್ಪೇಟೆ ಹತ್ರ ಸಿನ್ಘಟ್ಟ ಅಂತ ಒಂದು ಊರ ಐತಿ, ಅಲ್ಲಿ ನಮ್ಮ ಎಷ್ಟೋ ಜನ ನಿಮ್ಗೆ ರಿಯಲ್ ಆಗಿ ಮದುವೆ ಆಗಿದೆ ಅನ್ಕೋಬಿಟ್ಟಾರ? ತುಂಬಾ ಜನ ಅನ್ಕೊಂಡಿದ್ದಾರೆ. ಡೈರೆಕ್ಟ್ ಆಗಿ ಕೇಳ್ತಾರೆ, ಎಲ್ಲಿ ನಿಮ್ ವೈಫನ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೀರಾ ಅಂತ. ಅಯ್ಯೋ, ಅವ್ರು ನಮ್ಮ ವೈಫ್ ಅಲ್ಲ, ಅವರು ಹಿಂಗೆ ಭವ್ಯ ಆದ ರಿಯಾಲಿಟಿ ಶೋ ಮಾಡ್ತಾ ಇದ್ಲು. ಅವಾಗ ಯಾವ್ದೋ ಹಾಸ್ಪಿಟಲ್ ಒಂದು ಫ್ಯಾಮಿಲಿ ಕೇಳ್ತಾ ಇದ್ರು, ಸರ್ ಏನ್ ಸರ್ ನಿಮ್ ಜೊತೆ ಆಕ್ಟ್ ಮಾಡಿದ್ರೆ ನಿಮ್ ವೈಫ್ನ ಅಲ್ಲಿಗೆ ಕಳಿಸ್ಬಿಟ್ಟಿದ್ದೀರಾ, ಬೇಡ ಸರ್ ಕರ್ಕೊಂಡ್ ನಿಮ್ ಜೊತೆನೆ ಮಾಡಿ ಅಂತ. ಇಲ್ಲ ಮೇಡಮ್, ಅವರು ನಮ್ಮ ವೈಫ್ ಅಲ್ಲ, ಅವ್ರಿಗೆ ಬೇರೆ ಮದುವೆ ಆಗಿದೆ ಅಂತ ಹೇಳಿ. ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿರುತ್ತಲ್ವಾ, ಅದಕ್ಕೆ ಹಂಗ ಅನ್ಕೊಂಡ್ಬಿಡ್ತಾರ ಅವರು. ಭವ್ಯ ಮತ್ತೆ ಪಾಯಲ್ ಯಾರು ನಿಮ್ ಫೇವ್ರೆಟ್ ವೈಫ್? ಒಬ್ರು ಹೇಳಿ. ಒಬ್ರು ಅಂತ ಏನಿಲ್ಲ, ಎಲ್ಲರೂ ಅವರು ಒಳ್ಳೆ ಆಕ್ಟ್ರೆಸ್ಸೇ, ಇವರು ಒಳ್ಳೆ ಆಕ್ಟ್ರೆಸ್ಸೇ. ನಿಮ್ಗೆ ಯಾರು ಇಷ್ಟ? ಇಬ್ರು
ಎಲ್ಲಿ ಬಿಟ್ಕೊಡೋದು ಅಂತಲ್ಲ, ಅಂದ್ರೆ ಪರ್ಸನಲ್ ಆಗಿ ನಾವೇನು ಇದಿಲ್ಲದೆ ಇರೋದ್ರಿಂದ ವರ್ಕ್ ಅಂತ ಬಂದಾಗ ಎಲ್ರು ಇಬ್ರು ವರ್ಕ್ ಅಲ್ಲಿ ಡೆಡಿಕೇಶನ್ ಆಗಿರ್ತಾರೆ. ಸೊ 100% ಇಬ್ರು ಇಷ್ಟ ಆಗ್ತಾರೆ. ನೀವು ಫಸ್ಟ್ ನಿಮ್ಗೆ ನಾನ್ ಜನರಿಗೆ ರೀಚ್ ಆದೆ ಅಂತ ಅನ್ಸಿದ್ದು ಯಾವಾಗ? ಯಾವ ಶಾರ್ಟ್? ಅಮೃತಾಂಜನೆ. ಹೌದಾ? ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಅಲ್ಲಿ ಮಾಡಿದಿರಲ್ಲ, ಅವಾಗ ಅನ್ಸ್ತಾ ತುಂಬಾ ಶಾರ್ಟ್ ಫಿಲಮ್ಗಳು ಮಾಡಿದ್ವಿ. ಅಂದ್ರೆ ನಾನು ಕಾಲೇಜಲ್ಲಿ ಇದ್ದಂಗ್ಲೂ ಮಾಡ್ಕೊಂಡ್ ಬರ್ತಾ ಇದೀನಿ. ನಮ್ ಸುತ್ತಮುತ್ತ ಇರೋ ಸರೌಂಡಿಂಗ್ಸ್ ಅವ್ರಿಗೆ ಮಾತ್ರ ನನ್ಗೆ ಗೊತ್ತಿತ್ತು ನಾನು ಆಕ್ಟ್ ಮಾಡ್ತೀನಿ ಏನೋ ಯೂಟ್ಯೂಬ್ಗೆ ಅದು ಇದು ಅಂತ. ಅದು ಬಿಟ್ಟು ಅಮೃತಾಂಜನ್ ಟೈಮಲ್ಲಿ ಶಾರ್ಟ್ ಫಿಲಮ್ ರಿಲೀಸ್ ಮಾಡಿದಾಗ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಪ್ರತಿಯೊಬ್ರು ಸ್ಟೇಟಸ್ ಅಲ್ಲೂ ಕಂಟಿನ್ಯೂಸ್ ಆಗಿ ಪ್ರತಿಯೊಬ್ರು ಮದುವೆ ಆಗಿರೋ ಸ್ಟೇಟಸ್ ಅಲ್ಲಿ ಸ್ಟೋರಿಗಳಲ್ಲಿ ಅದೊಂದು ಸೀನ್ ಇತ್ತು. ಆಮೇಲೆ ನಾವು ಎಲ್ಲೇ ಹೋದ್ರು ಅಮೃತಾಂಜನ್ ಮೊನ್ನೆ ನೋಡಿದ್ವಿ ಸಕ್ಕತ್ತಾಗಿದೆ, ಕಂಟಿನ್ಯೂಸ್ ಆಗಿ ಅದೊಂದು ಹೀಟ್ 1 ವರ್ಷವರೆಗೂ ಹೋಗ್ಲಿಲ್ಲ ಅದು. ಅವಾಗ ಖುಷಿ ಇದೆ ಇವತ್ತಿಗೆ? ಖುಷಿ ಇದೆ, ತೃಪ್ತಿ ಇದೆ. ನಾನು ಮಾಡೋ ಕೆಲಸದಲ್ಲಿ ನಾನು ಬದುಕ್ತಾ ಇದ್ದೀನಿ ಅನ್ನೋದು, ಅಂದ್ರೆ ನನ್ಗೆ ಇಷ್ಟಪಟ್ಟು ಮಾಡೋ ಕೆಲಸದಲ್ಲಿ ನಾನು ಬದುಕ್ತಾ ಇದ್ದೀನಿ ಅನ್ನೋದು ಒಂದು ತೃಪ್ತಿ ಇದೆ. ನಿಮ್ಗೆ ಸಿಕ್ಕಿರುವಂತಹ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು? ತುಂಬಾ ಇದೆ ಮೇಡಮ್, ಯಾವುದು ಅಂತ ಹೇಳೋದು? ನಿಮ್ ಫೇವ್ರೆಟ್ ವಾವ್ ಅಂತ ಅನ್ಸಿದ್ದು, ಯಾರೋ ಒಬ್ರು ಸ್ಪೆಷಲ್ ಕಾಲ್ ಮಾಡಿದ್ದು ಯಾವ್ದು? ಇವರು ಕಾಲ್ ಮಾಡಿ ರಕ್ಷಿತಾ ಮೇಡಮ್ ಫೋನ್ ಮಾಡಿದ್ರು. ಓಕೆ. ಆ್ಯಕ್ಚುಲಿ ಏನಂದರೆ ರಕ್ಷಿತಾ ಮೇಡಮು ಅಮೃತಾಂಜನ್ ಶಾರ್ಟ್ ಫಿಲಮ್ ಟೈಮಲ್ಲಿ ನನ್ನ ಫ್ರೆಂಡು ಮನೋಹರ್, ಕೋಳಿಕಳ ಮನೋಹರ್ ಇದ್ದಾನಲ್ಲ, ಫೋನ್ ಮಾಡಿ ಕೊಟ್ಟಿದ್ದ. ಮೇಡಮ್ ಹಿಂಗೊಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ ಮಾತಾಡಿ ಅಂತ. ನಾನು ಅವಾಗ ಹೇಳಿದ್ದೆ. ರಕ್ಷಿತಾ ಮೇಡಮು ನಾರ್ಮಲಾಗಿ ಮಾತಾಡಿದರು, ಓಕೆಪ್ಪ ಒಳ್ಳೇದಾಗಲಿ ಚೆನ್ನಾಗಾಗಲಿ ಅಂತ. ನೆಕ್ಸ್ಟ್ ಕಟ್ ಮಾಡಿದ್ರೆ 4 ವರ್ಷ ಆದಮೇಲೆ ಅವ್ನು ಮತ್ತೆ ಅವನ ಹತ್ರ ನಂಬರ್ ತೊಗೊಂಡು ನನಗೆ ಫೋನ್ ಮಾಡಿರೋದು. ಇವರು ಕಂಟಿನ್ಯೂಸ್ ಆಗಿ ನಿಮ್ಮ ಶಾರ್ಟ್ ಫಿಲಮ್ ನೋಡ್ತಾ ಇದ್ದೀನಿ ನಾನು, ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು. ನಾನು 4 years ಬ್ಯಾಕು ನೀನು ಫೋನಲ್ಲಿ ಮಾತಾಡಿದಾಗ ನಿಜವಾಗ್ಲೂ ಈ ಥರ ಎಲ್ಲ ಮಾಡ್ತೀರಾ, ನಾನು ಏನೋ ಸುಮ್ಮನೆ ಅಂದ್ಕೊಂಡಿದ್ದೆ, ಬಟ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು. ಕಂಟಿನ್ಯೂಸ್ ಆಗಿ ನಾನು ಮನೇಲಿ ಪ್ರೇಮ್ ಅವ್ರಿಗೆಲ್ಲ ಹಾಕ್ಬಿಟ್ಟು ತೋರಿಸ್ತಾ ಇರ್ತೀನಿ ಅಂತೆಲ್ಲ ಹೇಳಿದ್ರು. ಹಂಗೆ ಹೇಳ್ಬಿಟ್ಟು ರಕ್ಕಸಪುರದವಳು ಸಿನಿಮಾಗೆ ರೆಫರ್ ಮಾಡಿದ್ರು, ಒಳ್ಳೆ ಕ್ಯಾರೆಕ್ಟರ್ಗೆ. ಅದು ಖುಷಿ. ಓಕೆ. ಯಾವ ಕ್ಯಾರೆಕ್ಟರ್ ಮಾಡಿದ್ರಿ? HK, ಕಾನ್ಸ್ಟೇಬಲ್ HK. ಇಡೀ ಸಿನಿಮಾ ಗಡ್ಡ ಮೀಸೆ ಇರಲ್ಲ ಅದರಲ್ಲಿ, ರಾಜ್ ಸರ್ ಜೊತೆನೇ ಇರುತ್ತೆ ಕ್ಯಾರೆಕ್ಟರ್. ಕಾನ್ಸ್ಟೇಬಲ್ HK ಅಂತ. ಸ್ಟಾರ್ಟಿಂಗ್ ಸಿನಿಮಾ ಓಪನ್ ಮರದ ಮೇಲೆ ನಿಂತ್ಕೊಂಡು ಡೈಲಾಗ್ ಹೇಳೋದು ನಂದೇನೆ. ಹೌದಾ? ಓಕೆ. ರಕ್ಕಸಪುರದೋಳ್ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ರಲ್ಲ, ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು. ಅಂದ್ರೆ ನಮ್ಗೆ ಏನಂದ್ರೆ ಅಲ್ಲಿ ಇದ್ದಿದ್ದು ಕಂಪ್ಲೀಟ್ಲಿ ಸಿನಿಮಾ ಸೆಟ್ ಅವರೆಲ್ಲ KD ಸಿನಿಮಾಗೆ ವರ್ಕ್ ಮಾಡ್ತಿದ್ದವ್ರೇನೆ. ನಮ್ಗೇನಂದ್ರೆ ಏನೋ ಒಂದು ಭಯ, ನಾವು ಇಲ್ಲಿ ಹೆಂಗ್ ನಡ್ಕೋತೀವಿ ಅದು ದೊಡ್ಡವ್ರಿಗೆಲ್ಲ ಹೋಗಿ ರೀಚ್ ಆಗುತ್ತೆ, ಅಂದ್ರೆ ಎಲ್ಲ ದೊಡ್ಡವರೆಲ್ಲ ಇರ್ತಾರಲ್ವಾ. ಸೊ ಆ ಥರ ಒಂದು ಭಯ. ಆಮೇಲೆ ಕ್ಯಾಮ್ರಾಮನ್ ಆಗಿರ್ಬೋದು, ಪ್ರತಿಯೊಬ್ರು ವಿಲಿಯಮ್ ಸರ್ ಇವರೆಲ್ಲ DOP. ಬಟ್ ಹೋಗ್ತಾ ಹೆಂಗಾಗ್ಬಿಡ್ತು ಅಂದ್ರೆ ಒಂದು ಫ್ರೆಂಡ್ಶಿಪ್ ತರ ಡೈರೆಕ್ಟರ್ ಸರ್ ಆಗಿರ್ಬೋದು, ಅಲ್ಲಿರೋ ಟೀಮ್ ಅವ್ರು ಆಗಿರ್ಬೋದು, ಒಂದು ಒಳ್ಳೆ ಬಾಂಡಿಂಗ್ ಆಗಿ ಹೋಗ್ತಾ ಚೆನ್ನಾಗಿ ಅನ್ಸ. ರಾಜ್ ಸರ್ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ ಬಿಡಿ, ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡ್ತಾರೆ ಅವರು. ಅಂದ್ರೆ ಅವರು ಬೇರೆ ಟೈಮಲ್ಲಿ ಸುಮ್ಮನೆ ಹೋಗ್ಬಿಟ್ಟು ಇದಾಗಲ್ಲ, ನಮ್ಗೆ ಏನು ನಡೀತಾ ಇದೆ ಗೌರವ್, ಬೇರೆ ಯಾವ ಸಿನಿಮಾ ನಡೀತಾ ಇದೆ, ಏನು ಮಾಡ್ತಾ ಇದ್ದೀರಾ ಜೀವನದಲ್ಲಿ, ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ಅದು ಫುಲ್ ಚೆನ್ನಾಗಿತ್ತು.